ಅರಸ ಕೇಳೈ ಬಳಿಕ ಪೃಥ್ವೀಶ್ವರರಿಗಭಿನವ ಗಜರಥಾವಳಿ ತುರಗ ಶಸ್ತ್ರಾಸ್ತ್ರಗಳ ನಿಯೋಗ ಕರ್ಣನದು ಕರೆದು ಯೋಗ್ಯಾತಿಶಯವರಿದಿರದೆ ಯೋಷಿಜ್ಜನಕ್ಕೆ ಮದ್ರೇಶ್ವರನು ಕೊಡುವವನಾದನಧಿಕೋತ್ಸವದ ಸಿರಿಮಿಗಿಲು ಸಕಲ ಮಣಿ ಕಾಂಚನದು ಕೂಲ ಪ್ರಕರವಿ ದುರ್ಯೋಧನನ ವಶ ನಕುಲನ ವರವರುಚಿತ ವೃತ್ತಿಯ ಮಧುರ ವಚನದಲ್ಲಿ ಪ್ರಕಟಿಸುವವನವನಿವರ ಸೇನಾನಿಕರದಾರೈಕೆಗಳು ಪಾಂಚಾಲಕನಿಗಾದುದು ರಂಜಿಸಿತು ಪರಿಪಾಟಿಯೊಡ್ಡವಣೆ ಆದುದನುಪಮ ಕುಂಡವಂತರ್ವೇದಿಯ ಸಮೀಪದಲ್ಲಿ ಹೊರೆಗಳ ಶೋಧಿಸಿದ ಇದ್ಮದ ಕುಶಸ್ಥಂಡಿಲದ ಸೀಮೆಯಲಿ ಆದರಿಸಿ ಪರಿಚಾರಕರು ಸಂಪಾದಿಸಿದ ಘೃತ ಚರುಪುರೋಡಾಶಾದಿ ಸಂಭಾರೌಖವನು ಇತ್ತು ನಿಮಿಷದಲ್ಲಿ ಕರೆಸಿದರು ಋತ್ವಿಕ್ಕುಗಳನಧ್ವರ್ಯವಾದನು ಯಾಜ್ಞವಲ್ಕ್ಯನು ವರಸುಮಿತ್ರಾಂಗಿರಸರುಗಳುದ್ಗಾತ್ರ ಹೋತ್ರಗಳು ಪರಮಜೈಮಿನಿ ಕಣ್ವ ಕಠತ್ತಿತ್ತಿರಿಗಳಾಗ್ನಿಧ್ರಾದಿ ರಾಜಾಧ್ವರ ನಿಯೋಗಿಗಳಾಯ್ತು ವೇದವ್ಯಾಸನಾಜ್ಞೆಯಲಿ. ರಾಜರಿಗೆ ಕುದುರೆ, ಆನೆ, ರಥ, ಶಸ್ತ್ರಾಸ್ತ್ರಗಳನ್ನು ಕೊಡುವವನು ಕರ್ಣ. ಸ್ತ್ರೀಯರನ್ನು ಯೋಗ್ಯತಾನುಸಾರವಾಗಿ ಸತ್ಕರಿಸುವವನು ಶಲ್ಯ. ರತ್ನ, ಬಂಗಾರ, ವಸ್ತ್ರಗಳು ದುರ್ಯೋಧನನ ವಶದಲ್ಲಿದ್ದವು. ನಕುಲನು ಸರ್ವರನ್ನೂ ಮಧುರ ವಚನಗಳಿಂದ ಉಚಿತವಾಗಿ ಮಾತನಾಡಿಸುತ್ತಿದ್ದನು. ರಾಜರ ಸೇನೆಗಳ ಆರೈಕೆ ದೃಪದನದು ಅಥವಾ ದೃಷ್ಟದ್ಯುಮ್ನನದು. ಅಂತರ್ವೇದಿಯ ಸಮೀಪದಲ್ಲಿ ಯಜ್ಞಕುಂಡವನ್ನು ನಿರ್ಮಿಸಿದರು. ಇದ್ಮ, ದರ್ಭೆ, ಅಕ್ಕಿಗಳನ್ನು ಅನುವಾಗಿ ಇಟ್ಟರು. ಋತ್ವಿಜರ ಪರಿಚಾರಕರು ತುಪ್ಪ, ಚರು, ಪುರೋಡಾಶಗಳನ್ನು ಸಿದ್ಧಪಡಿಸಿದರು. ಇದ್ಮ ಅಂದರೆ ಸಮಿತ್ತುಗಳ ಕಟ್ಟು, ಚರು ಅಂದರೆ ಅರಿಸಿನ ಹಾಕಿ ಮಾಡಿದ ಅನ್ನ, ಪುರೋಡಾಶ ಅಂದರೆ ಒಂದು ಹೋಮದ್ರವ್ಯ ವಿಶಿಷ್ಟವಾದ ರೊಟ್ಟಿ. ಋತ್ವಿಜರನ್ನು ಆಮಂತ್ರಿಸಿದರು. ಆಂಗಿರಸನು ಹೋತ್ರ, ಸುಮಿತ್ರನು ಉದ್ಗಾತ್ರ, ಯಾಜ್ಞವಲ್ಕ್ಯನು ಅಧ್ವರ್ಯುವಾದನು. ಜೈಮಿನಿ, ಕಣ್ವ, ಕಠ, ತಿತ್ತಿರಿಗಳು ವೇದವ್ಯಾಸನ ಆಜ್ಞೆಯಂತೆ ಅಗ್ನಿಧ್ರನೇ ಮೊದಲಾದ ಋತ್ವಿಜರಾದರು.